ನಮಸ್ಕಾರ ಸ್ನೇಹಿತರೆ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿ ಹೌಸ್. ಈ ಪ್ರಾಪರ್ಟಿ ಮುಂದಗಡೆ ನೋಡಬಹುದು 30 ಅಡಿಗಳ ಟಾರ್ ರೋಡ್. ಪ್ರೆಸೆಂಟ್ ಈಗ ನಮಗೆ ಟಾರ್ ರೋಡ್ ಕಂಪ್ಲೀಟ್ ಆಗಿದೆ. ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಪ್ರೆಸೆಂಟ್ ಇವಾಗ ನಮಗೆ ವೀಕ್ಲಿ 2 ಡೇಸ್ ಕಾವೇರಿ ವಾಟರ್ ಫೆಸಿಲಿಟಿ ಕೂಡ ನಮಗೆ ಬಿಟ್ಟಿದ್ದಾರೆ. ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ಮುಂದಗಡೆ ಸ್ಟ್ರಕ್ಚರ್ ಫುಲ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಒಳ್ಳೆ ರಾಯಲ್ ಲುಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಎಲಿವೇಶನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮುಂದಗಡೆ ಈ ಪೋರ್ಷನ್ ನೋಡಬಹುದು, ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಒಂದು ಕಲರ್ ಮತ್ತೆ ಈ ಫುಲ್ ನಮಗೆ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಟಫನ್ ಗ್ಲಾಸ್ ಮತ್ತೆ ಎಸ್ ವರ್ಕ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಬಿಲ್ಡಿಂಗ್ ಓನರ್ ಕೂಡ ನಮ್ಮ ಜೊತೆಗಿದ್ದಾರೆ. ಏನೇನ್ ಕ್ವಾಲಿಟಿ ವರ್ಕ್ ನ ಮಾಡ್ಕೊಟ್ಟಿದಾರಲ್ಲ ಅವ್ರ ಜೊತೆಗೆ ಕೇಳ್ಕೊಂಡು ಹೋಗೋಣ. ಬನ್ನಿ ಸರ್, ಹೋಗೋಣ. ಸರ್ ಹೇಳಿ ಸರ್, ಇವಾಗ ಫ್ರಂಟ್ ಎಲಿವೇಶನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ. ಇದು ಗೇಟ್ ಬಂದ್ಬಿಟ್ಟು MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಯಾವ ಬ್ರ್ಯಾಂಡ್ ಮತ್ತೆ ಎಷ್ಟು ಗೇಜ್ ಅನ್ನ ಯೂಸ್ ಮಾಡಿರುವಂತದ್ದು? 18 ಗೇಜ್ 18 ಗೇಜ್ ಮೆಟಾಲಿಕ್ ಪೇಂಟಿಂಗ್, ಗೇಟ್ಗೆಲ್ಲ ಮೆಟಾಲಿಕ್ ಪೇಂಟಿಂಗ್ ವಿತ್ ಈ ಪೋರ್ಷನ್ ಫುಲ್ ನಮಗೆ ಲೇಸರ್ ಕಟಿಂಗ್. ಓಕೆ, ಬನ್ನಿ ಸರ್ ಒಳಗಡೆ ಹೋಗೋಣ. ವೀಕ್ಷಕರೇ, ಈಗ ಫ್ರಂಟ್ ಎಲಿವೇಶನ್ ಮತ್ತೆ ಫ್ರಂಟ್ ಆಫ್ ರೋಡ್ ನ ಮುಗಿಸ್ಕೊಂಡು ಪಾರ್ಕಿಂಗ್ ಒಳಗಡೆ ಬಂದ್ರೆ ನೋಡಬಹುದು, ಫ್ಲೋರಿಂಗ್ ಗೆ ಆಂಟಿಸ್ಕ್ಯಾಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ವೆಟ್ರೋಫಿಟಲ್ಸ್ ಬಂದ್ಬಿಟ್ಟು ನಮಗೆ ಹತ್ರ 7.5 feet ವರೆಗೂ ಕೊಡ್ತಾರೆ. ನಮಗೆ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಎಕ್ಸಾಕ್ಟ್ ನಮಗೆ ಅಗ್ನಿಮೂಲೆ ಬರುತ್ತೆ. ಅಗ್ನಿಮೂಲೆಗೆ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕರೆಕ್ಟ್ ಅಲ್ವಾ ಸರ್? 2 ಮೀಟರ್ ಕೊಟ್ಟಿದ್ವಿ. 2 ಮೀಟರ್ ಅಲ್ವಾ? ಹೇಳಿ ಜೋರಾಗಿ ಹೇಳಿ. ಕೆಳಗಡೆ ಮೀಟರ್ ಒಂದು, ಮೇಲೆ ಮೀಟರ್ ಒಂದು. ಕೆಳಗಡೆ ಮೀಟರ್ ಒಂದು, ಮೇಲ್ಗಡೆ ಮೀಟರ್ ಒಂದು, 2 ಮೀಟರ್. ಮತ್ತೆ ಬೋರ್ವೆಲ್ ಸಪರೇಟ್ ಇದೆ. ಬೋರ್ವೆಲ್ ಇಲ್ಲ, ಮೇಲ್ಗಡೆ ಮನೆಗೆ ಓಕೆ ಓಕೆ. ವೀಕ್ಷಕರು, ಇಲ್ಲಿ 2 ಮೀಟರ್ ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಅಲ್ಲಿ ಒಂದು ರೂಮ್ ಕೂಡ ಮಾಡಿದ್ದಾರೆ. ಅದಕ್ಕೊಂದು ಸಪರೇಟ್ ಮೀಟರ್. ಇನ್ ಕೇಸ್ ಏನಾದ್ರು ಸಿಂಗಲ್ ಬೆಡ್ರೂಮ್ ಮನೆ, ಕೆಳಗಡೆ ಸಿಂಗಲ್ ಬೆಡ್ರೂಮ್ ಮನೆ. 1 BHK ಹೌಸ್. 1 BHK ಹೌಸ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನೀವು ರೆಂಟ್ ಗಾದ್ರೂ ಬಿಡ್ಬೋದು, ಇಲ್ಲಾಂದ್ರೆ ಓನ್ ಯೂಸ್ ಆಗೋದ್ರು ನೀವು ಯೂಸ್ ಮಾಡ್ಕೊಬಹುದು. ಅದಕ್ಕೆ ಸಪರೇಟ್ 1 ಮೀಟರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಒಂದು ಸಪರೇಟ್ ಮೀಟರ್ ಕೊಟ್ಟಿದ್ದಾರೆ. ಮೇನ್ ಅಡ್ವಾಂಟೇಜ್ ಏನು ಅಂತ ನಮ್ಗೆ, ಪಾರ್ಕಿಂಗ್ ಆದ್ರೆ ಚಿಕ್ಕ ಕಾರ್ ಆದ್ರೆ 2 ಪಾರ್ಕಿಂಗ್. ಜೋರಾಗಿ ಹೇಳಿ. 2 ಪಾರ್ಕಿಂಗ್ ಇರ್ಬೋದು. 2 ಕಾರ್ ಪಾರ್ಕಿಂಗ್. ಅದ್ರ ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಕೊಬೋದಲ್ವಾ? ಓಕೆ, ನೋಡಬಹುದು ವೀಕ್ಷಕರೇ, ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ 2 ಕಾರ್ ಪಾರ್ಕಿಂಗ್ ಜೊತೆಗೆ 4 to 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕ್ಯಾಟ್ ವೆಟ್ರೋಫಿಟಲ್ಸ್. ಮೇನ್ ನನ್ಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ವಾಲ್ ಗಳಿಗೆ ನೋಡಿ ತುಂಬಾ ಹೈಟ್ ಅಲ್ಲಿ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಮುಂದೆಗಡೆ ಗೇಟ್ ಓಪನ್ ಮಾಡಿದ ತಕ್ಷಣ ಮುಂದೆಗಡೆ ಬಂದ್ರೆ ನೋಡಬಹುದು, ಇದು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಪಾರ್ಕಿಂಗ್ ಅಲ್ಲಿ ಎಷ್ಟು ತುಂಬಾ ಗ್ರ್ಯಾಂಡ್ ಆಗಿ ಖರ್ಚು ಮಾಡಿದ್ದಾರೆ. ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೀಲಿಂಗ್ ಅಲ್ಲಿ ನೋಡಬಹುದು, ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಒಂದು ಸೆಮಿ POP ವರ್ಕ್ ವಿತ್ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಚೆನ್ನಾಗಿದೆ ನೋಡಿ. ಫಿನಿಶಿಂಗ್ ವೈಸ್ ಅಲ್ಲಿ ನೋಡಬಹುದು, ಈ ಕರ್ವಿನ್ಸ್ ಫಿನಿಶಿಂಗ್ ನೋಡಬಹುದು, ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಒಳಗಡೆ ಹೋಗೋದು ಸರ್? ಸರ್, ಇಲ್ಲಿ ಗ್ಯಾಸ್ ಪ್ರೊವಿಷನ್ ಅಲ್ಲಿ ಎಲ್ಲ ಕೊಟ್ಟಿದಾರಲ್ಲ, ಇಲ್ಲಿ ಕೆಳಗಡೆ ಈ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಕೊಟ್ಟಿರುವಂತದ್ದು. ಕಾವೇರಿ ಮೀಟರ್ ಅಲ್ಲಿ ಕೂಡ ಅದಕ್ಕೆಲ್ಲ ಪ್ರೆಸೆಂಟ್ ಈಗ ಕಾವೇರಿ ವಾಟರ್ ಬರ್ತದೆ. ಮನೆಗೆ ಬಂದವರು ಮೀಟರ್ ಹಾಕ್ಸ್ಕೋಬೇಕಾಗುತ್ತೆ. ಬೋರ್ವೆಲ್ ಇದೆ. ಎಷ್ಟು ಇಂಚ್ ಇದೆ ನೀರು? 1.5 ಇಂಚ್ ನೀರಿದೆ. 1.5 ಇಂಚ್ ನೀರಿದೆ. ಸ್ಕ್ವೇರ್ ಫೀಟ್ ಎಷ್ಟು ಹೋಗಿರ್ಬೋದು ಒಳಗಡೆ? 450. ಓಕೆ, 450 ಸ್ಕ್ವೇರ್ ಫೀಟ್ ಹೋಗಿದೆ. ಇದು ಸಂಪ್ ಅಲ್ವಾ? ಎಷ್ಟಿದೆ ಸರ್ ಕೆಪಾಸಿಟಿ? ಇದು 8,000 ಲೀಟರ್ ಇದೆ. 8,000 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಇಲ್ಲಿ ಬಂದ್ಬಿಟ್ಟು 420 ಸ್ಕ್ವೇರ್ ಫೀಟ್ ಅಲ್ಲಿ ಹೋಗಿರುವಂತಹ ಡೆಪ್ತ್ ಬೋರ್ವೆಲ್. ಇದು ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. 1.5 ಇಂಚ್ ನೀರಿದೆ. ಮನೆಗೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇದೆ. ಇದು ನೋಡಬಹುದು ವೀಕ್ಷಕರೇ, 1 BHK ರೆಂಟಲ್ ಇನ್ಕಮ್ ಪರ್ಪಸ್ ಆಗಿರುವಂತಹ ಮನೆ. ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ ಕಿಚನ್ ಮಾಡಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಮಾಡಿದ್ದಾರೆ. ಈ ಫುಲ್ ಇಂಟೀರಿಯರ್ ಬ್ಯಾಸ್ಕೆಟ್ ಗಳನ್ನ ಮಾಡ್ಕೊಟ್ಟಿರುವಂತದ್ದು. ಇದು ಈ ಪೋರ್ಷನ್ ಬಂದ್ರೆ ನಮ್ಗೆ ಹಾಲ್ ಬರುತ್ತೆ. ಇಲ್ಲಿ ರೂಮ್. ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಒಂದು ಕ್ವೀನ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಇದೆ. ಈ ಪೋರ್ಷನ್ ಫುಲ್ ನಮ್ಗೊಂದು ಗ್ರೀನರಿ ಪೈಂಟ್ ಕೂಡ ನಮ್ಗೆ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ಇಂಟೀರಿಯರ್ ವರ್ಗು ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ಗಳು ನೋಡಬಹುದು, ಮ್ಯಾಟ್ ಫಿನಿಶಿಂಗ್ ನ ಯೂಸ್ ಮಾಡಿರುವಂತದ್ದು. ಒಳಗಡೆ ಸ್ಟೋರೇಜ್ ಸ್ಪೇಸ್ ಗಳೆಲ್ಲ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಈ ರೂಮ್ ಕೂಡ ಮಾಡಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬಹುದು. ಅಷ್ಟು ಜಾಗ ಈ ಪಾರ್ಕಿಂಗ್ ಪಕ್ಕದಲ್ಲಿರುವಂತಹ 1 BHK ಹೌಸ್ ಇದೆ. ಬಾತ್ರೂಮ್ ಅಂತೂ ತುಂಬಾ ಒಳ್ಳೆ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಬೈಫರ್ಕೇಶನ್ ಕೂಡ ಮಾಡ್ಕೊಬಹುದು. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ವೆಟ್ರೋಫಿಟಲ್ಸ್ 2x1 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಲ್ಲದಕ್ಕೂ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ ಸೆರನ್ನ ಯೂಸ್ ಮಾಡಿರುವಂತದ್ದು ನೋಡಿ. ಈ ಪೋರ್ಷನ್ ಫುಲ್ ಬ್ರಾಂಡೆಡ್ ಆಗಿರುವಂತಹ ಸೆರ ಐಟಮ್ಸ್ ನ ಯೂಸ್ ಮಾಡಿದ್ದಾರೆ. ಮನೆ ಹಿಂದಗಡೆ ನಮಗೆ 2 ಅಡಿ ಜಾಗ, ವೆಂಟಿಲೇಷನ್ ಪರ್ಪಸ್ ಇರುವಂತಹ 2 ಅಡಿ ಜಾಗ ಪ್ರಾವಿಷನ್ ಕೂಡ ನಮಗೆ ಬಿಟ್ಟಿದ್ದಾರೆ.
ಹಿಂದೆಗಡೆ ಮನೆ ಕೂಡ ನಮಗೆ ಕನ್ಸ್ಟ್ರಕ್ಷನ್ ಆಗಿ ಪ್ರೆಸೆಂಟ್ ವಾಸ ಕೂಡ ಇದ್ದಾರೆ. ಅವರು ಕೂಡ ನಮಗೆ ವೆಂಟಿಲೇಷನ್ ಜಾಗ ಬಿಟ್ಕೊಂಡಿರುವಂತದ್ದು. ಮತ್ತೆ ಇಲ್ಲಿ ಹೊಸ ಮನೆ ಆಗಿರುವಂತಹ ಬ್ರಾಂಡ್ ನ್ಯೂ ಆಗಿರುವಂತಹ ಈ ಮನೆ ಕೂಡ ನಮಗೆ ವೆಂಟಿಲೇಷನ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಆರಾಮಾಗಿ ನಮಗೆ 4 ಅಡಿ ಜಾಗ ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಆರಾಮಾಗಿ 1 BHK ಹೌಸ್ ಬರುತ್ತೆ. ಒಂದು ರೆಂಟಲ್ ಇನ್ಕಮ್ ಪರ್ಪಸ್ ಆಗಿರುವಂತಹ ಮನೆ. ಬಟ್ ಪಾರ್ಕಿಂಗ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಸರ್ ಫಸ್ಟ್ ಫ್ಲೋರ್ ಹೋಗ್ಬೋದಲ್ಲ? ಸ್ಟೇರ್ ಕೇಸ್ ನೋಡ್ಬೋದು ವೀಕ್ಷಕರೇ. ಇದು ಎಷ್ಟು MM ಬರುತ್ತೆ ಸರ್ ಇದು ಸ್ಲ್ಯಾಬ್? 40 mm. ಸಾರಿ 40 mm ಅಲ್ವಾ? 40 mm ಗ್ರೂ ವಿತ್ ಗ್ರೂ. ಅದು ಸೇರಿದ್ರೆ ನಮ್ಗೆ ಇನ್ನ ಒಂದು 45 mm ಬರುತ್ತೆ ಅಲ್ವಾ? 40 mm ಗ್ರಾನೈಟ್ ವಿತ್ ಬ್ಲಾಕ್ ಕಲರ್ ಗ್ರೂ ಕೂಡ ಕೊಟ್ಟಿದ್ದಾರೆ. ಗ್ರೂ ಸೇರೋದು ಕೂಡ ನಮಗೆ 45 mm ಗ್ರಾನೈಟ್ ಸ್ಲಾಬ್ ನ ಇನ್ಕ್ಲೂಡ್ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿಡ್ತ್ ಬಂದ್ಬಿಟ್ಟು 3.5 ಸ್ಕ್ವೇರ್ ಫೀಟ್ ಬರುತ್ತೆ ನಮಗೆ. 3 ಅಡಿ ಜಾಗ ಇದೆ. ಸ್ಟೇರ್ ಕೇಸು ತುಂಬಾ ವಿಶಾಲವಾಗಿದೆ. ಇದು ಬಂದ್ಬಿಟ್ಟು ಕಾರಿಡಾರು. ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಏರಿಯಾ ತರ ನಾವು ಇಟ್ಕೊಬಹುದು. ಇಲ್ಲೂ ಕೂಡ ಪ್ಯಾಸೇಜ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಚೆನ್ನಾಗಿದೆ ನೋಡಿ. ಮೈನ್ ಡೋರ್ ಅಂತೂ ಸೂಪರ್ ಆಗಿದೆ. ಯಾವ ಟೀಕ್ ಬರುತ್ತೆ ಸರ್ ಇದು? ಟೀಕ್ವುಡ್. ಟೀಕ್ವುಡ್. ಯಾವ ಟೀಕು? ಬರ್ಮಾ ಟೀಕ್. ಬರ್ಮಾ ಟೀಕು. ಪಕ್ಕಾ ಬರ್ಮಾ ಟೀಕುದು. ನೋಡಿ ವೀಕ್ಷಕರೇ, ಈ ಪೋರ್ಷನ್ ಫುಲ್ ನಮ್ಗೆ ಲೇಯರ್ಸ್ ಗಳನ್ನ ಕೊಟ್ಟಿರೋದು. ಇದು ಸಪರೇಟ್ ಬರುತ್ತೆ. ಚೆನ್ನಾಗಿದೆ. ಬಟ್ ಬೇರೆ ಮನೆ ನೋಡಿರ್ತೀರಾ, ಪ್ಲೈನ್ ಆಗಿರುತ್ತೆ. ಅದರಲ್ಲಿ ಡಿಸೈನ್ ಮಾಡಿರ್ತಾರೆ. ಇವ್ರದ್ದು ಡಿಸೈನ್ ಸ್ವಲ್ಪ ಮುಂದೆನೆ ಬಂದಿದೆ. ಚೆನ್ನಾಗಿದೆ. ಈ ಪೋರ್ಷನ್ ನೋಡ್ಬೋದು ನೋಡಿ. ಈ ಮನೆ ಮುಂದೆಗಡೆ ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ನೋಡ್ಬೋದು. ಈ ಫುಲ್ ನಮ್ಗೆ 2x4 ವೆಟ್ರಿಫೈ ಟೈಲ್ಸ್, ಬಾರ್ಡರ್ ಗಳಿಗೆ ಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು ಬ್ಲಾಕ್ ಕಲರ್. ಈ ಪೋರ್ಷನ್ ಫುಲ್ ಕೂಡ ನಮ್ಗೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. WPC ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆ ಸ್ಟ್ರಕ್ಚರ್ ಕೊಟ್ಟಿರೋದ್ರಲ್ಲಿ ನೋಡ್ಬೋದು ವೀಕ್ಷಕರೇ, ಮೆಟಾಲಿಕ್ ಪೈಂಟ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಮಾಮೂಲಿ ಪೈಂಟ್ ಕಿಂತ ಮೆಟಾಲಿಕ್ ಪೈಂಟ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ. ಆ ಪೋರ್ಷನ್ ನಮ್ಗೆ ಯೂಸ್ ಮಾಡಿರುವಂತದ್ದು. ಡೋರ್ ಓಪನ್ ಮಾಡಿದ್ರೆ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಹೋಗ್ಬೋದಾ ಸರ್? ಹೋಗಿ ಚಪ್ಪಲ ಹಾಕೊಂಡು ವೀಕ್ಷಕರೇ ನೋಡ್ಬೋದು, ಎಕ್ಸಾಕ್ಟ್ ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಲಿವಿಂಗ್ ರೂಮ್ ನ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ಹಾಕೊಬಹುದು. ಅಷ್ಟು ಜಾಗ ಇದೆ. ಈ ಪೋರ್ಷನ್ ನಲ್ಲಿ ರಾಯಲ್ ಪ್ಲೇಂಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಅದಕ್ಕೆ ತಕ್ಕಾಗೇನೆ POP ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಒಂದು ಝೂಮರ್ ಲೈಟ್ ಕೂಡ ಹಾಕಿದ್ದಾರೆ ನೋಡಿ, ಸಖತ್ತಾಗಿದೆ. ಸರ್ ಇದು ರಾಯಲ್ ಸ್ಟ್ರಕ್ಚರ್ ಬರುತ್ತಲ್ವಾ ಲೆಫ್ಟ್ ಸೈಡ್ ಅಲ್ಲಿ? ರಾಯಲ್ ಪ್ಲೇ. ಟಿವಿ ಕ್ಯಾಬಿನೆಟ್ ನೋಡ್ಬೋದು ವೀಕ್ಷಕರೇ. 3 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಆರಾಮಾಗಿ ಒಂದು 84 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ಫುಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿರುವಂತದ್ದು ಕರೆಕ್ಟ್ ಇದೆಲ್ಲ ಸರ್? ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿರುವಂತದ್ದು ಬ್ಯೂಟಿಫುಲ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು LED ಲೈಟ್ ಗಳು, 2 ಬ್ಲೂ ಮತ್ತೆ 2 ವಾರ್ಮ್ ಲೈಟ್ ನ ಮಿಕ್ಸ್ ಮಾಡಿದರೆ ಸಖತ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಮೇಲ್ಗಡೆ ಫುಲ್ ನಮಗೆ ರಾಯಲ್ ಪ್ಲೇ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. POP ಅದಕ್ಕೆ ತಕ್ಕನಾಗೆ ಮ್ಯಾಚ್ ಆಗ್ತಾ ಇದೆ ನೋಡಿ. ಈ ಪೋರ್ಷನ್ ನೋಡ್ರೆ ಆ ಲೈಟ್ ಈ ಲೈಟ್ ಫುಲ್ ನಮ್ಗೆ ಮ್ಯಾಚ್ ಆಗ್ತದೆ. ಎಲ್ಲೂ ನಮ್ಗೆ ಜಿಗ್ಜಾಗ್ ಅಂತ ಇಲ್ಲ. ಅಷ್ಟು ಕ್ಲೀನ್ ಆಗಿ ಸೂಪರ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ನೋಡಿ, ಒಳ್ಳೆ ಡಿಸೈನ್ ಲೈಟ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಚೆನ್ನಾಗಿದೆ. ಇಲ್ಲಿ ನೋಡಬಹುದು ಡಿಸೈನ್ ಲೈಟ್ ಕೂಡ ಇಟ್ಟಿದ್ದಾರೆ. ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಸೀಲಿಂಗ್ ಅಲ್ಲಿ ವಿತ್ ವಾರ್ಮ್ ಲೈಟ್ ಜೊತೆಗೆ. ವೀಕ್ಷಕರೇ ಇದು ನಮಗೆ ಹಾಲು ಮತ್ತೆ ಕಿಚನ್ ಗೆ ಬೈಫರ್ಕೇಶನ್ ಮಾಡುತ್ತೆ. ಅದು ಫುಲ್ ನಮಗೆ ಇಂಟೀರಿಯರ್ ಮಾಡಿದ್ದಾರೆ ಸ್ಕ್ವೇರ್ ಟೈಪ್ ಅಲ್ಲಿ. ಇಲ್ಲಿ ನಮಗೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ ನಮಗೆ ಬಾರ್ಡರ್ ಕೊಟ್ಟಿದ್ದಾರೆ. ಈ ಬಾರ್ಡರ್ ಅಲ್ಲಿ ಏನಾದ್ರೂ ಒಂದು ಫ್ಯಾಮಿಲಿ ಫೋಟೋ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಇಲ್ಲಾಂದ್ರೆ ದೇವ್ರ ಫೋಟೋ ಆಗ್ಲಿ, ಕುದುರೆ ಫೋಟೋ ಆಗ್ಲಿ, ವಾಸ ಸಂಬಂಧಪಟ್ಟಿರುವಂತಹ ಫೋಟೋಗಳಾಗ್ಲಿ ಯಾವ್ದು ಕೂಡ ನಾವು ಮಾಡ್ಕೊಟ್ರು ಕೂಡ ಮನೆಗೆ ಇನ್ನೂ ಅಂತ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೂಪರ್ ಆಗಿ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಈ ಕಡೆ ಪೂಜಾ ಮನೆ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. UPS ಪಾಯಿಂಟ್ ಮತ್ತೆ ಸ್ಟೋರೇಜ್ ಸ್ಪೇಸ್ ಎಲ್ಲ ನಮ್ಗೆ ಇಲ್ಲಿ ಇಟ್ಕೊಬಹುದು. ಆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಈ ಸ್ಟೇರ್ ಕೇಸ್ ಕೆಳಗಡೆ. ಬಟ್ ನೋಡಿ ಸೂಪರ್ ಆಗಿ ಕಲರ್ ಕಾಂಬಿನೇಷನ್ ವರ್ಕ್ ಅಂತ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಎಕ್ಸಾಕ್ಟ್ ಬರ್ಮಾ ಟೀಕ್ ನಲ್ಲಿ ಕಂಪ್ಲೀಟ್ ಆಗಿರುವಂತಹ ಟೀಕ್ವುಡ್ ಡೋರ್ ಗಳು ಮತ್ತೆ ಟೀಕ್ವುಡ್ ವಾಸ್ಗಳು ಕೂಡ ಬರುತ್ತೆ. 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಇಲ್ಲೊಂದು ಸೆಮಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಸರ್ ಅಲ್ಲಿ ಕೆಳಗಡೆ ಡ್ರಾಯರ್ ಬಾಕ್ಸ್ ಏನಾದ್ರು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಲ್ಲ? ನೋಡ್ಬೋದು ವೀಕ್ಷಕರು, ಅದು ಡ್ರಾಯರ್ ಬಾಕ್ಸ್ ಒಂದು ಪೆಂಡಿಂಗ್ ಇದೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ಹಾಗೆ ಅಂದ್ರೆ ಹಾಗೆ ಬಿಟ್ಬಿಡ್ತಾರೆ. ಆರಾಮಾಗಿ ಅವರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೇಲಿದೆ. ಎಕ್ಸಾಕ್ಟ್ ಬರ್ಮಾ ಟೀಕ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಸೂಪರ್ ಆಗಿದೆ. ಇದು ಬೈಫರ್ಕೇಶನ್ ಆಗಿರುವಂತಹ ಇಂಟೀರಿಯರ್. ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಗ್ಲಾಸ್, ಟಚಿಂಗ್ ಗ್ಲಾಸ್, ಡಿಸೈನ್ ಗ್ಲಾಸ್ ಕೂಡ ನಮಗೆ ಒಳಗಡೆ ಮೌಂಟ್ ಆಗಿರುವಂತದ್ದು. ಈ ಪೋರ್ಷನ್ ಬಂದ್ರೆ ಮಾಡ್ಯುಲರ್ ಕಿಚನ್.
ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಿಚನ್ ನ ಬಿಲ್ಡ್ ಮಾಡಿರುವಂತದ್ದು ಎಕ್ಸಾಕ್ಟ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮಗೆ SS ಬ್ಯಾಸ್ಕೆಟ್ ಗಳು ಕೂಡ ಇನ್ಕ್ಲೂಡ್ ಆಗಿರುವಂತದ್ದು. ಎರಡು ಕಡೆ ಕೂಡ ನಮ್ಗೆ SS ಬ್ಯಾಸ್ಕೆಟ್ ನ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು. ಇಲ್ಲಿ ನೋಡಬಹುದು ವೀಕ್ಷಕರೇ, 2 ಲೇಯರ್ಸ್ ಇರುವಂತಹ ಗ್ರಾನೈಟ್, ಈ ಪೋರ್ಷನ್ ಒಂದು, ಈ ಪೋರ್ಷನ್ ಒಂದು, 2 ಲೇಯರ್ಸ್ ಇರುವಂತಹ ಗ್ರಾನೈಟ್ ನಮಗೆ ಸ್ಲಾಬ್ ಇನ್ಕ್ಲೂಡ್ ಆಗಿರುವಂತದ್ದು. ಇಲ್ಲಿ ಸಿಂಕೋಗೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ನೋಡಬಹುದು ಸೆರಾ ಐಟಮ್ ನ ಹಾಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆಕ್ವಾ ಗಾರ್ಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ರೆ, ಮೇಲ್ಗಡೆ ಐಟಮ್ ಇಸ್ಕೊಳ್ಳೋಕೆ ಫುಲ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿಂಡೋ ಜೊತೆಗೆ ಒಂದು ಡೋರ್ ಕೂಡ ಇದೆ. ಇದು ಯುಟಿಲಿಟಿ. ಯುಟಿಲಿಟಿ ನೋಡಬಹುದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಡಿಶ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಟಾಪ್ ಟು ಬಾಟಮ್ ವರ್ಗು ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಚೆ ಕಡೆಯಿಂದ ಮಳೆ ನೀರು ಬಂತು ಅಂದ್ರೂ ಕೂಡ ಯಾವುದೇ ರೀತಿ ವಾಲ್ ಗಳಿಗೆ ಡ್ಯಾಮೇಜ್ ಆಗೋದಿಲ್ಲ. ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಬ್ಯೂಟಿಫುಲ್ ಆಗಿದೆ. ಇದು ಹೇಳಿದ್ನಲ್ಲ ವೀಕ್ಷಕರೇ, ಬೈಫರ್ಕೇಶನ್ ಮಾಡಿದ್ದಾರೆ. ಮತ್ತೆ ಹಾಲ್ಗೆ ಮತ್ತೆ ಕಿಚನ್ ಗೆ ಬೈಫರ್ಕೇಶನ್ ಮಾಡಿರೋದು ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕೂಡ ಮಾಡಿದ್ದಾರೆ. ನೋಡಿ ಫುಲ್ ನಮಗೆ ಫೋಟೋ ಫ್ರೇಮ್ ಗಳು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಅಸೆಂಬಲ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಡೈನಿಂಗ್ ಏರಿಯಾದಲ್ಲಿ ಎಕ್ಸಾಕ್ಟ್ ನಮಗೆ ಸನ್ರೈಸಸ್ ಕಲರ್ ನ ಇನ್ಕ್ಲೂಡ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ಈಸ್ಟ್ ಕಡೆ ಮುಖ ಮಾಡಿರುವಂತಹ ವಾಲ್ ಇದು. ವಾಸ್ತುಗೆ 100% ವರ್ಕ್ ಆಗಿರುವಂತಹ ವೈಟ್ ಕಲರ್ ಇದು. ಸನ್ರೈಸಸ್ ಕಲರ್ ನ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಕೂಡ ಇದೆ. ವಿತ್ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಇಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮತ್ತೆ ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಹ್ಯಾಂಡ್ ವಾಶ್ ಆಲ್ರೆಡಿ ನಮಗೆ ಫಿಟ್ಟಿಂಗ್ಸ್ ಗಳೆಲ್ಲ ರೆಡಿ ಇದೆ. ಇದು ಹ್ಯಾಂಡ್ ವಾಶ್ ಗೆ ಇಟ್ಟಿರುವಂತಹ ಪ್ರಾವಿಷನ್ ಸೂಪರ್ ಆಗಿದೆ. ನೋಡಿ ಒಳ್ಳೆ ರಾಯಲ್ ಲುಕ್ ಆಗಿ ನಮಗೆ ಕಾಣಿಸ್ತಾ ಇದೆ. ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿದರೆ. ಇಲ್ಲಿ ಫ್ರಿಡ್ಜ್ ಮತ್ತೆ ಡೈನಿಂಗ್ ಏರಿಯಾ ಈ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಮತ್ತೆ ಡೈನಿಂಗ್, ಒಂದು ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇದು ಎಕ್ಸಾಕ್ಟ್ ಕಾಮನ್ ಬಾತ್ರೂಮ್. ಸರ್ ಇವಾಗ ಈ ವಾಸ್ಕಲ್ಗಳ ನಮಗೆ ಟೀಕುಡ್ ಎಲ್ಲ ಯೂಸ್ ಮಾಡಿರೋದು ಶೀಕುಡ್ ಸರ್? ಫುಲ್ ಟೀಕುಡ್ ಅಲ್ಲ, ಶಟರ್ಸ್ ಗಳೆಲ್ಲ ಟೀಕುಡ್. ಇಂಡೋ ವೀಕ್ಷಕರೇ, ಇದು ವಾಸ್ಕಲ್ ಏನ್ ಸೈಜ್ ಬರುತ್ತೆ ಇದೆಲ್ಲ ನಮಗೆ ಟೀಕುಡ್ ಯೂಸ್ ಮಾಡಿರುವಂತದ್ದು. ಮತ್ತೆ ವಿಂಡೋಗಳಿಗೆ ಯೂಸ್ ಮಾಡಿರೋ ಶಟರ್ಸ್ ಗಳೆಲ್ಲ ನಮಗೆ ಟೀಕುಡ್ ಯೂಸ್ ಮಾಡಿರುವಂತದ್ದು. ಈ ಕಾಮನ್ ಬಾತ್ರೂಮ್ ಅಲ್ಲಿ ನೋಡಬಹುದು ವೆಟ್ರೋಫೈಟರ್ಸ್ ನ ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವಿಂಡೋ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಪ್ರೆಸೆಂಟ್ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆರಾ ಐಟಮ್ ಕೂಡ ನಮಗೆ ಬ್ರಾಂಡೆಡ್ ಆಗಿರುವಂತಹ ಸೆರಾ ಐಟಮ್ ನ ಯೂಸ್ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಕಾಮನ್ ಟಾಯ್ಲೆಟ್ ಅಷ್ಟೇ. ಇದು ಈ ಪೋರ್ಷನ್ ನೋಡಬಹುದು ಕಿಚನ್ ಡೈನಿಂಗ್ ತುಂಬಾನೇ ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನಂಗಂತೂ ಇದಂತೂ ತುಂಬಾನೇ ಇಷ್ಟ ಆಯ್ತು. ಬೈಫರ್ಕೇಶನ್ ಮಾಡಿರೋದ್ರಿಂದ ಒಳ್ಳೆ ಐಟಮ್ಸ್ ಗಳನ್ನ ಅಸೆಂಬಲ್ ಮಾಡ್ಕೊಬಹುದು. ಅಷ್ಟು ಪ್ರಾವಿಷನ್ ನ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹಾಲಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ಆರಾಮಾಗಿ ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ಹಾಲ್ ಬಂದಿದೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಸಿಂಗು ಕೂಡ ಗ್ರಾನೈಟ್ ನ ಕೊಟ್ಟಿರುವಂತದ್ದು. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ ಟೀಕ್ ಫಿನಿಶಿಂಗ್ ಇರುವಂತಹ SS ಮೆಟಲ್ ಪಿಲ್ಲರ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ಮೇಲೆ ಹತ್ತದೆ ನೋಡಬಹುದು ಈ ವಾಲ್ ಗಳಿಗೆ ರಾಯಲ್ ಪ್ಲೇ ಸ್ಟ್ರಕ್ಚರ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಈ ವಾಲ್ ಕೂಡ ನಮಗೆ ರಾಯಲ್ ಪ್ಲೇ ವರ್ಕ್ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೊಂದು ಕುಶನ್ ಹಾಕೊಂಡ್ರು ಕೂಡ ಆರಾಮಾಗಿ ಕೂತ್ಕೊಬಹುದು. ಒಂದು ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತ ಹೇಳ್ಬೋದು. ಜಸ್ಟ್ ಒಂದು ಇಂಟೀರಿಯರ್ ವರ್ಕ್ ಒಂದು ಮಾಡ್ಕೊಟ್ಟಿದ್ದಾರೆ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಸೋಫಾ ಕೂಡ ಹಾಕೊಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ನೋಡಬಹುದು ಟಾಪ್ ಟು ಬಾಟಮ್ ವರ್ಗು ಮತ್ತೆ ವಾಲ್ ಟು ವಾಲ್ ವರ್ಗು ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಜೊತೆಗೆ. ಈ ಪೋರ್ಷನ್ ಫುಲ್ ನೋಡಬಹುದು ವೀಕ್ಷಕರೇ. ಇಲ್ಲಿ ಬ್ಲೂ ಕಲರ್ ಇರುವಂತಹ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಲಾಬ್ ಗಳು ನೋಡಬಹುದು ತುಂಬಾ ಸ್ಪೇಷಿಯಸ್ ಆಗಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಓಪನ್ ಮತ್ತೆ ಕ್ಲೋಸ್ ಆಗುವಂತಹ ವಾರ್ಡ್ರೋಬ್ ಗಳನ್ನ ಮಾಡ್ಕೊಟ್ಟಿರುವಂತದ್ದು. ಸೇಮ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಅಂತದ್ದು ಮಾಡ್ಕೊಟ್ಟಿರುವಂತದ್ದು. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಈ ವಾಲ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಬಂದ್ಬಿಟ್ಟು ಎಕ್ಸಾಕ್ಟ್ ಸೌತ್ ಗೆ ತಲೆ ಇಟ್ಕೊಂಡು ನಾರ್ತ್ ಗೆ ಟಿವಿ ನೋಡುವಂತದ್ದು. ಎಕ್ಸಾಕ್ಟ್ ವಾಸ್ತುಗೆ ಮಲ್ಗೋ ಪೊಸಿಷನ್ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಇದು ಡ್ರೆಸ್ಸಿಂಗ್ ಬರುತ್ತೆ. ಹಿಂದೆಗಡೆ ಕೂಡ ಸ್ಪೇಸ್ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಕಾಸ್ಮೆಟಿಕ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಮಾಡಿದ್ದಾರೆ. ಒಳ್ಳೆ ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್. ಫುಲ್ ನಮಗೆ ಇಂಟೀರಿಯರ್ ಫುಲ್ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ನೋಡಿ. ಟಾಪ್ ಟು ಬಾಟಮ್ ವರ್ಗು ವಾಲ್ ಟು ವಾಲ್ ವರ್ಗು ಕೂಡ ನಮಗೆ ಇಂಟೀರಿಯರ್ ವಾರ್ಡ್ರೋಬ್ ಕಂಪ್ಲೀಟ್ ಆಗಿರುವಂತದ್ದು. ಇದು ಸೌತ್ ಫೇಸಿಂಗ್ ಆಗಿರೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಒಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ರೋಡ್ ಸೈಡ್ ಗೆ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಗೆ ವಾಲ್ ಮೌಂಟೆಡ್ ಕಮೋಡ್ ನ ಮಾಡಿದ್ದಾರೆ. 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೇಟ್ ವೆಟ್ರೋಫೈಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು
ಇದು ಜಾಗ್ವಾರ್ ಯೂಸ್ ಮಾಡಿರುವಂತದ್ದು. ಇನ್ನು ಮಾಮೂಲಿ ಆಂಡ್ರಾಯ್ಡ್ಸ್ ಎಲ್ಲ ನಮಗೆ ಸರ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಮತ್ತೆ ನಮಗೆ ಜಾಗ್ವಾರ್ ಯೂಸ್ ಮಾಡಿರುವಂತದ್ದು. ತುಂಬಾನೇ ಸ್ಪೇಷಿಯಸ್ ಆಗಿ ವರ್ಕ್ ನ ಮಾಡಿರುವಂತದ್ದು ಈ ಅಟ್ಯಾಚ್ ಬಾತ್ರೂಮ್ಗೆ. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ಟಿಫಿನ್ ಫ್ರೇಮ್ಸ್ ಗಳು ಬರುತ್ತೆ. ಈ ಬಾತ್ರೂಮ್ ಪಕ್ಕದಲ್ಲ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಂಬೋದು, ಅಷ್ಟು ಜಾಗ ಇದೆ. ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಟಫನ್ ಗ್ಲಾಸ್ SS ವರ್ಕು, ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ವರ್ಕ್ ನ ಮಾಡಿರುವಂತದ್ದು. ಈ ಹಿಂದಗಡೆ ವಾಲ್ಗಳಿಗೆ ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್. ನೋಡಿ, ಈ ಬಾತ್ರೂಮ್ ಇಂದ ಎಕ್ಸಿಟ್ ಫ್ಯಾನ್ಗೆ ಮತ್ತೆ ವಿಂಡೋಗೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ನೋಡ್ಬೋದು ವೀಕ್ಷಕರೇ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು ಮನೆ, ಸಾಕತ್ತಾಗಿದೆ. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕ್ವೀನ್ ಕಟ್ ಮತ್ತೆ ಒಂದು ಕಿಂಗ್ ಪಾಟ್ ಹಾಕೊಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ವಾರ್ಡ್ರೋಬ್ ನೋಡ್ಬೋದು ವೀಕ್ಷಕರೇ, ಸೆಂಟ್ರಲ್ ಡೋರ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ವಾರ್ಡ್ರೋಬ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಕಾರ್ಡ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ರೂಮ್ ತಕ್ಕನಂಗೆ POP ವರ್ಕ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ವಾರ್ಮ್ ಲೈಟ್ ಅಲ್ಲಿ ಹಾಕಿದ್ದಾರೆ. ಎಕ್ಸಾಕ್ಟ್ ಸಾಕತ್ತಾಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಒಂದು ಸೆಮಿ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಮಾಡಿದ್ದಾರೆ. ಐಟಮ್ಸ್ ಇಟ್ಕೊಂಡು ಚಿಕ್ಕದೊಂದು ಡ್ರಾಯರ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಟ್ಯಾಚ್ ಬಾತ್ರೂಮ್. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಈ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಆಲ್ರೆಡಿ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕೂಡ ಅಷ್ಟೇ ಜಾಗ್ವಾರ್ ಐಟಮ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಸೆರ ಐಟಮ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ಈ ಮನೇಲಿ ಒಂದು ಅಬ್ಸರ್ವ್ ಮಾಡೋದೇನು ಅಂದ್ರೆ, ಎಲ್ಲಾ ವಾಲ್ಗಳಿಗೂ ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅದಕ್ಕೆ ತಕ್ಕನಾಗೇನೆ ಒಂದು ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುವಂತ ಒಂದು ರಾಯಲ್ ಪ್ಲೇ ವರ್ಕ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿದೆ, ನೀಟಾಗಿ ಫಿನಿಶಿಂಗ್ ವೈಸ್ ಅಲ್ಲಿ ನೋಡಬಹುದು ವೀಕ್ಷಕರೇ. ನೋಡಿ ಎಷ್ಟು ಕ್ಲೀನ್ ಆಗಿ ಫಿನಿಶಿಂಗ್ ವೈಸ್ ಅಲ್ಲಿ ವರ್ಕ್ ನ ಮಾಡಿದ್ದಾರೆ ಅಂದ್ರೆ, ಬ್ಯೂಟಿಫುಲ್ ಆಗಿ ಸಿವಿಲ್ ವರ್ಕ್ ಆಗ್ಲಿ ಮತ್ತೆ ಪೈಂಟಿಂಗ್ ವರ್ಕ್ ಆಗ್ಲಿ, ಪ್ರತಿ ಒಂದು ಇಂಟೀರಿಯರ್ ವರ್ಕ್ ಆಗ್ಲಿ, ಕ್ಲೀನ್ ಫಿನಿಶಿಂಗ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವ ರೂಮ್ಗೆ ಯಾವ ತರ ಬೇಕೋ ಅದೇ ತರ ನಮಗೆ ಪೈಂಟ್ ಅಲ್ಲಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಈ ಪೋರ್ಷನ್ ವಾರ್ಡ್ರೋಬ್, ಈ ಪೋರ್ಷನ್ ನಮ್ಗೆ ಒಳ್ಳೆ ಸ್ಟ್ರಕ್ಚರ್ ಇರುವಂತಹ ಪೈಂಟಿಂಗು, ಚಿಲ್ಡ್ರನ್ಸ್ ಬೆಡ್ರೂಮ್ ಒಳ್ಳೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಗ್ರಾನೈಟ್ ಯೂಸ್ ಆಗಿರುವಂತದ್ದು. ಈ ವಾಲ್ಗೂ ಕೂಡ ನಮಗೆ ರಾಯಲ್ ಪ್ಲೇ ಸ್ಟ್ರಕ್ಚರ್ ಕೂಡ ವರ್ಕ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ರಾಯಲ್ ಪ್ಲೇ ವರ್ಕ್ ಆಗಿದೆ ಮತ್ತೆ ವಿತ್ POP ವರ್ಕ್ ಕೂಡ ನಮ್ಗೆ ಇಲ್ಲೇ ಮಾಡಿದ್ದಾರೆ, ಚೆನ್ನಾಗಿದೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಹೋಮ್ ಥಿಯೇಟರ್, ಜಿಮ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್. ಅಷ್ಟು ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೋಡಿ, ಇಲ್ಲೊಂದು ಕೊಳಾಯಿ ಕೂಡ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಳ್ಳೋದಕ್ಕೆ ಇನ್ ವಾಟರ್ ಮತ್ತೆ ಔಟ್ ವಾಟರ್ ಇಲ್ಲೇ ಕೊಟ್ಟಿದ್ದಾರೆ. ನೋಡಿ, ಇದು ಇನ್ನರ್ ಅಲ್ಲಿ ಬರುವಂತಹ ವಾಷಿಂಗ್ ಮಿಷಿನ್ ಏರಿಯಾ. ಇದು ಈ ಪೋರ್ಷನ್ ನೋಡಬಹುದು, ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಇದು ಇನ್ನರ್ ಅಲ್ಲಿ ಬರುವಂತಹ ವಾಷಿಂಗ್ ಮಿಷಿನ್. ಔಟರ್ ಆಚೆ ಕಡೆ ಕೂಡ ನಮಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಇನ್ನರ್ ಬೇಕು ಅಂದ್ರೆ ಇಲ್ಲಿ ಇಟ್ಕೊಬಹುದು. ಇನ್ವರ್ಟರ್ ಮತ್ತೆ ಔಟ್ ವಾಟರ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ 3ನೇ ಫ್ಲೋರ್ ಅಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ನೋಡಬಹುದು ವೀಕ್ಷಕರೇ. ಎಕ್ಸಾಕ್ಟ್ ನಮಗೆ ಹೋಮ್ ಥಿಯೇಟರ್ ಬೇಕಂದ್ರೆ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿ ಈ ರೂಮ್ ನ ಬಿಲ್ಡ್ ಮಾಡಿದ್ದಾರೆ. ಇದು ಪೋರ್ಷನ್ ಬಂದ್ಬಿಟ್ಟು ಫುಲ್ ವಾರ್ಡ್ರೋಬ್ ವಿತ್ ಒಂದು ಸೆಮಿ ಡ್ರೆಸ್ಸಿಂಗ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಫುಲ್ ವಾಲ್ ಟು ವಾಲ್ ವರ್ಗು, ಟಾಪ್ ಟು ಬಾಟಮ್ ವರ್ಗು ಕೂಡ ನಮಗೆ ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದ್ರದ್ದು ರಾಯಲ್ ಪ್ಲೇ ವರ್ಕ್ ನೋಡ್ಬೋದು, ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ವಾಲ್ ಅಲ್ಲೂ ಕೂಡ ನಮಗೆ ರಾಯಲ್ ಪ್ಲೇ ವರ್ಕ್ಗಳು ಡಿಸೈನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು, ಬ್ಯೂಟಿಫುಲ್ ಆಗಿದೆ. ಈ ರೂಮ್ ತಕ್ಕಂಗೆ TV ಕ್ಯಾಬಿನೆಟ್, 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿತ್ ಹಾಲ್ ಅಲ್ಲಿ 3 ಕಡೆ ನಮಗೆ TV ಕ್ಯಾಬಿನೆಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ಮ್ಯಾಟ್ ಫಿನಿಶಿಂಗ್ ಮೆಟೀರಿಯಲ್ ನ ಯೂಸ್ ಮಾಡಿದ್ರೆ, ಲ್ಯಾಮಿನೇಟೆಡ್. ಆರಾಮಾಗಿ ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಇರುವಂತಹ TV ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ TV ಕ್ಯಾಬಿನೆಟ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್. ಈ ಟೈಲ್ಸ್ ಕಲರ್ ನೋಡಬಹುದು ಮತ್ತೆ ಇಲ್ಲಿ ರಾಯಲ್ ಪ್ಲೇ ಕಲರ್ ನೋಡಬಹುದು. 80% ಮ್ಯಾಚ್ ಆಗುವಂತ ಕಲರ್ ಕಾಂಬಿನೇಷನ್ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಸೆರಾ ಐಟಮ್ ಮತ್ತೆ ಜಾಗ್ವಾರ್ ಐಟಮ್. ಈ ಪೋರ್ಷನ್ ಏನ್ ಬರುತ್ತೆ ಫಿಟ್ಟಿಂಗ್ಸ್ ಎಲ್ಲ ಅದೆಲ್ಲ ನಮಗೆ ಜಾಗ್ವಾರ್ ಐಟಮ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ನಮಗೆ ಈ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಬಟ್ ಏನು ಅಂದ್ರೆ, ಇಲ್ಲಿ ಆರಾಮಾಗಿ ಒಂದು ಹೋಮ್ ಥಿಯೇಟರ್ ಕೂಡ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ವಿತ್ ಅಕಾಸ್ಟಿಕ್ ಮಾಡ್ಕೊಂಡು 4 ಸೋಫಾ ಸೀಟ್ ಕಳ್ಕೊಂಡ್ರೆ
ಒಂದು ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್. ಚಿಕ್ಕದಾಗಿ ಒಂದು ಮಾಡಿದ್ದಾರೆ ಬಾಲ್ಕನಿ ಏರಿಯಾ ತರ. ಓಕೆ, ವಿಷಯ ಕೊಟ್ಟಿದ್ದಾರೆ. ಬಟ್ ಓಕೆ, ಇನ್ ಕೇಸ್ ಏನಾದ್ರು ಬೇಕು, ಗಾಳಿ ಆಡೋದಕ್ಕೆ ಬೇಕು ಅನ್ನೋರು ಬಂದು ನಿಂತ್ಕೊಬಹುದು. ಜಸ್ಟ್ ಒಂದು ನಿಂತ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. SS ವರ್ಕು ಮತ್ತೆ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲುಕ್ ನೋಡಿ ವೀಕ್ಷಕರೇ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. NPS ಸ್ಕೂಲ್ ಕೂಡ ನಮಗೆ ಕಾಣಿಸ್ತಾ ಇದೆ. ಅಷ್ಟ ಹತ್ರದಲ್ಲಿ NPS ಸ್ಕೂಲ್ ಹತ್ರದಲ್ಲೇ ನಮಗೆ ಈ ಪ್ರಾಪರ್ಟಿ ಬರುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಫ್ರೇಮ್ಸ್ ಗಳೆಲ್ಲ ಬಂದ್ಕೊಂಡು ಟೀಕ್ವುಡ್ ಡೋರ್ ಮತ್ತೆ ಟೀಕ್ವುಡ್ ಫ್ರೇಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ವೀಕ್ಷಕರು. ಈಗ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಒಳ್ಳೆ ಬಿಗ್ ಮಾಸ್ಟರ್ ಬೆಡ್ರೂಮ್ ನ ಮುಗಿಸ್ಕೊಂಡು ಆಚೆ ಕಡೆ ಬಂದ್ರೆ ನೋಡಬಹುದು. ಒಳ್ಳೆ ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ನ ಮಾಡಿದ್ದಾರೆ. ಒಳ್ಳೆ ಐರು ಫುಲ್ ನೋಡಿ, ಒಳ್ಳೆದು ಮೇಲ್ಗಡೆ ಇದೆ, ಕೆಳಗಡೆ ಇಲ್ಲೇ ಕೆಳಗಡೆ ಈ ಪೋರ್ಷನ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಟಾಪ್ ಟಾಲ್ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಒಳ್ಳೆ ಗಾರ್ಡನ್ ಏರಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಸಾಯಂಕಾಲ ಟೈಮಲ್ಲಿ ಅಂದ್ರೆ ಇವಾಗ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಸ್ಕೈ ಆಲ್ರೆಡಿ ಸೂರ್ಯ ಇಳಿತಾ ಇದಾರೆ. ಇಂಥ ಟೈಮಲ್ಲಿ ಕುತ್ಕೊಂಡ್ರೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಗಾರ್ಡನ್ ಏರಿಯಾ ಮಾಡ್ಕೊಂಡ್ರೆ ಒಳ್ಳೆ ಓದೋದಕ್ಕೆ ಮತ್ತೆ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಒಳ್ಳೆ ಏರಿಯಾ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಮಂಗಳೂರು ಟೈಲ್ಸ್ ಮತ್ತೆ ಉಯ್ಯಾಲೆಗೆಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಂಗಲ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ವಾಷಿಂಗ್ ಮಿಷಿನ್ ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪಾಯಿಂಟ್ ವ್ಯವಸ್ಥೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮಗೆ ಇನ್ವರ್ಟರ್ ಮತ್ತೆ ಔಟ್ವರ್ಟರ್ ಎಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಔಟರ್ ಲೊಕೇಶನ್ ನೋಡಿ, ಒಳ್ಳೆ ಲೊಕೇಶನ್. ಆಲ್ರೆಡಿ ಡೆವಲಪ್ ಆಗಿರೋಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಕುತ್ಕೊಂಡ್ರೆ ಒಳ್ಳೆ ನೆಗೋಷಿಯಬಲ್ ರೇಟ್ ಅಲ್ಲಿ ನಾವು ಮಾತಾಡ್ಬೋದು. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಒಂದು ಚಿಕ್ಕ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಆ ಲ್ಯಾಡರ್ಗೆ ಕೂಡ ನಮಗೆ ಮೇಲ್ಗಡೆ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ರೀತಿ ರೈನ್ ವಾಟರ್ ಕೂಡ ನಮ್ಗೆ ಇನ್ನರಲ್ಲಿ ಬರಬಾರ್ದು ಅನ್ನೋ ಒಂದು ಪರ್ಪಸ್ ಅಲ್ಲಿ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಮತ್ತೆ ಪ್ರತಿಯೊಂದಕ್ಕೂ ಹುಕ್ಸ್ ಗಳೆಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಪಾಟ್ ಕಟ್ ಮಾಡ್ಕೊಡೋದಕ್ಕೆ, ಗಾರ್ಡನ್ ಏರಿಯಾ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆಲ್ಲ ಮಾಡ್ಬೋದು. ಇನ್ನೊಂದು ಹೇಳೋದಾದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ದೋಣಿ ಕೂಡ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಮಂಗಳೂರು ಟೈಲ್ಸ್ ಇಂದ ಬರುವಂತಹ ಮಳೆ ನೀರು ದೋಣಿಯಿಂದ ಈ ಪೋರ್ಷನ್ ಅಲ್ಲಿ ಯಾವುದೇ ರೀತಿ ಬೇರೆ ಮನೆಗೆ ಹೋಗ್ದಿರಾ ಇದೇ ಮನೇಲಿ ಎಕ್ಸಿಟ್ ಆಗೋ ತರ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. 100% ಪ್ರತಿ ಒಂದನ್ನು ಹೇಗ್ ಬೇಕೋ ಅದೇ ರೀತಿನ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಫಿನಿಶಿಂಗ್ ವೈಸ್ ಅಲ್ಲಿ ಈ ಒಂದು ಮಾತಾಡೋಗಿಲ್ಲ, ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸ್ಕೂಲು ಕಾಲೇಜ್ಗಳೆಲ್ಲ ತುಂಬಾ ಹತ್ರದಲ್ಲಿರುವಂತಹ ಮನೆ. 30 ಅಡಿಗಳ ಟಾರ್ ರೋಡ್ ಅಲ್ಲಿ ಈ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.